ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲ ಖುಷಿಯಾಗಿ ಆರೋಗ್ಯವಾಗಿದ್ದೀರಿ ಅಂದ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಆರೋಗ್ಯವೇ ಭಾಗ್ಯ ಅನ್ನೋದು ಎಲ್ಲರಿಗೂ ತಿಳಿದಿರೋ ವಿಷಯ. ಹಾಗೆ ಒಳ್ಳೆ ಆರೋಗ್ಯದ ಗುಟ್ಟು ನಾವು ತಿನ್ನೋ ಆಹಾರದ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಹಳೆಯ ಪದ್ಧತಿಯ ಅಡುಗೆಗಳು ಹಾಗೆ ಇರ್ತಾ ಇದ್ವು. ಈಗ ಮಾಡರ್ನೈಸ್ ಆದಾಗೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡು ಆರೋಗ್ಯದಲ್ಲಿ ಸಹಜವಾಗಿ ಏರುಪೇರುಗಳಾಗ್ತಾ ಇದ್ದಾವೆ. ನಾನಿವತ್ತು ಟೇಸ್ಟಿ ಮತ್ತು ತುಂಬ ಆರೋಗ್ಯದ ಉಪಯೋಗಗಳಿರುವಂತಹ ಅಗಸೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಾಮಗ್ರಿಗಳು: ಖಾರದ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಬೆಲ್ಲ, ಹುಣಸೆಹಣ್ಣು, ತುರಿದಿರೋ ಕೊಬ್ಬರಿ, ಶೇಂಗಾ, ಕರಿಬೇವು ಮತ್ತು ಅಗಸೆ ಬೀಜ ಇಷ್ಟು. ಬನ್ನಿ, ಫಸ್ಟು ಶೇಂಗಾನ ಹುರ್ಕೋಬೇಕು. ಒಂದು ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲು ಶೇಂಗಾ ಬೀಜ ಆದರೆ ಸಾಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಚಟ್ನಿ ಪುಡಿ ಬೇಗ ಹಾಳಾಗಲ್ಲ. ಈ ರೀತಿ ಕರಿಬೇವು ಕೂಡ ಫ್ರೈ ಆಗಿದೆ. ಇದನ್ನು ತೆಗೆದುಬಿಟ್ಟು ನೆಕ್ಸ್ಟು ಅಗಸೆ ಬೀಜನ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 250 ಗ್ರಾಮ್ ಅಗಸೆ ಬೀಜ ತೊಗೊಂಡಿದ್ದೀನಿ. ಹುರಿತಾ ಸ್ಮೆಲ್ ಬರುತ್ತೆ, ಆ ಘಮ ಬಂದಾಗ ಗೊತ್ತಾಗುತ್ತೆ ಫ್ರೈ ಆಗ್ತಾ ಇದೆ ಅಂತೇಳಿ. ಅದು ಸೌಂಡ್ ಬರುತ್ತೆ, ಸಿಡಿತಾ ಇರುತ್ತೆ. ಆವಾಗ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ನೋಡ್ಕೋಬೇಕು. ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಈ ರೀತಿ ಆದ ತಕ್ಷಣ ತೆಗಿಬೇಕು. ನೆಕ್ಸ್ಟು ಇಲ್ಲಿ ನಾನು ಅರ್ಧ ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನು ತುರ್ಕೊಂಡು ಇಟ್ಕೋಬೇಕು. ನೆಕ್ಸ್ಟು ಈ ಕೊಬ್ಬರಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ ಫ್ರೈ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟು ಒಂದು 4 ಮೀಡಿಯಮ್ ಸೈಜಿಂದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ. ನೆಕ್ಸ್ಟು ಹುಣಸೆಹಣ್ಣು ಕೂಡ ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದೇ ಸಾರಿ ಹಾಕಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಸಪ್ರೇಟ್ ಏನು ಮಾಡೋದು ಬೇಡ, ಅಷ್ಟು ಒಂದೇ ಜಾರಿಗೆ ಹಾಕಿದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ 2 ಸಾರಿ ಹಾಕ್ಕೋಬೋದು. ಈ ರೀತಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ನೋಡೋದಾದರೆ, ಇದನ್ನು ದಿನ ಉಪಯೋಗಿಸೋದ್ರಿಂದ ವೆಯ್ಟ್ ಲಾಸ್ ಮಾಡ್ಬೋದು. ಮತ್ತು ನಿಮ್ಮ ಮಂತ್ಲಿ ಪೀರಿಯಡ್ಸ್ ಇರೆಗ್ಯುಲರ್ ಇತ್ತು ಅಂದರೆ ಅದು ಕೂಡ ಸರಿಯಾಗಿದ್ದು ತುಂಬ ಹೆಲ್ಪ್ ಮಾಡುತ್ತೆ. ಕನ್ಸಿಸ್ಟೆನ್ಸ್ ಆಗಿ ಇದನ್ನು ಡೈಲಿ ಯೂಸ್ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಕ್ಲೀನಾಗಿ ಬೆಂಡ್ ಆಗಿದೆ. ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು.